ವಿಶ್ರಾಂತಿ ಅನಿವಾರ್ಯದ ಅಗತ್ಯತೆ. ರೆಸ್ಟ್ ಈಸ್ ನಾಟ್ ಎ ಲಕ್ಸುರಿ, ರೆಸ್ಟ್ ಈಸ್ ಎ ನೆಸೆಸಿಟಿ. ಪ್ರಿಯರೇ, ವಿಶ್ರಾಂತಿ ಎಂಬುದು ಕೇವಲ ಆಡಂಬರವಲ್ಲ, ಅದು ನಮ್ಮ ಬದುಕಿನ ಅತ್ಯಗತ್ಯ ಅವಶ್ಯಕತೆ. ಇಂದಿನ ಜಗತ್ತಿನಲ್ಲಿ ಜನರು ವಿಶ್ರಾಂತಿ ಇಲ್ಲದೆ ನಿರಂತರವಾಗಿ ದುಡಿಯುತ್ತಿರುವುದನ್ನು ನಾವು ಕಾಣುತ್ತೇವೆ. ಹಣ, ಯಶಸ್ಸು ಮತ್ತು ಸಾಧನೆಗಳ ಹಿಂದೆ ಓಡುತ್ತಾ ಸಮಯವನ್ನು ವ್ಯಯಿಸುತ್ತಿದ್ದಾರೆ. ತಿಳಿಯದೆಯೇ ಅವರು ತಮ್ಮ ಆರೋಗ್ಯ, ಶಾಂತಿ ಮತ್ತು ಸಂತೋಷವನ್ನು ಕಳೆದುಕೊಳ್ಳುತ್ತಿದ್ದಾರೆ. ಪ್ರಿಯರೇ, ಒಮ್ಮೆ ಆರೋಗ್ಯ ಕೈಕೊಟ್ಟರೆ ಜೀವನದಲ್ಲಿ ಆನಂದಿಸಲು ಬೇರೇನೂ ಉಳಿಯುವುದಿಲ್ಲ. ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಕ್ರಿಸ್ತರು ನಮಗೆ ಸುಂದರವಾದ ಮತ್ತು ಪ್ರಾಯೋಗಿಕವಾದ ಒಂದು ಪಾಠವನ್ನು ನೀಡುತ್ತಾರೆ. ಜನಸಂದಣಿಗೆ ಬೋಧಿಸಿ, ರೋಗಿಗಳನ್ನು ಗುಣಪಡಿಸಿ, ದೆವ್ವಗಳನ್ನು ಬಿಡಿಸಿ ತೀವ್ರವಾದ ಸೇವೆಯ ನಂತರ ಯೇಸು ತಮ್ಮ ಶಿಷ್ಯರನ್ನು ಮತ್ತಷ್ಟು ಕೆಲಸಕ್ಕೆ ಒತ್ತಾಯಿಸುವುದಿಲ್ಲ. ಬದಲಾಗಿ ಪ್ರೀತಿಯಿಂದ ಅವರನ್ನು ಕರೆಯುತ್ತಾರೆ. ನೀವು ಮಾತ್ರ ಪ್ರತ್ಯೇಕವಾಗಿ ಯಾರು ಇಲ್ಲದಂತಹ ಒಂದು ಸ್ಥಳಕ್ಕೆ ಬನ್ನಿ, ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ ಎಂದು. ಇದು ನಮಗೆ ಕಲಿಸುವುದೆಂದರೆ ಪವಿತ್ರವಾದ ಕೆಲಸಕ್ಕೂ ಒಳ್ಳೆಯ ಕೆಲಸಕ್ಕೂ ದೇವರ ಸೇವೆಗೂ ಒಂದು ಸಮತೋಲನ ಅಗತ್ಯ ಎಂದು. ವಿಶ್ರಾಂತಿ ಒಂದು ಅಗತ್ಯ ಎಂದು. ವಿಶ್ರಾಂತಿಯು ನಮ್ಮ ಶಕ್ತಿಯನ್ನು ಪುನಶ್ಚೇತನಗೊಳಿಸುತ್ತದೆ, ನಮ್ಮ ಏಕಾಗ್ರತೆಯನ್ನು ಮರಳಿ ನೀಡುತ್ತದೆ ಮತ್ತು ನಮ್ಮ ಆತ್ಮವನ್ನು ಚೈತನ್ಯಗೊಳಿಸುತ್ತದೆ ಎಂದು ಯೇಸು ನಮಗಿಂದು ಕಲಿಸುತ್ತಿದ್ದಾರೆ. ಪ್ರಿಯರೇ, ಕೆಲಸ ಮುಖ್ಯ, ಜವಾಬ್ದಾರಿ ಮುಖ್ಯ, ಆದರೆ ನಮ್ಮ ದೇಹ, ನಮ್ಮ ಮನಸ್ಸು, ನಮ್ಮ ಆತ್ಮದ ಬೆಲೆಯನ್ನು ತೆತ್ತಲ್ಲ. ಯೇಸುವಿನ ಈ ಆಮಂತ್ರಣಕ್ಕೆ ನಾವು ಕಿವಿಗೊಡೋಣ. ಸ್ವಲ್ಪ ಸಮಯ ನಿಂತು ವಿಶ್ರಾಂತಿ ಪಡೆದು ದೇವರ ಸನ್ನಿಧಿಯಲ್ಲಿ ನಮ್ಮನ್ನು ನಾವು ನವೀಕರಿಸಿಕೊಳ್ಳೋಣ. ಆಮೇನ್. ಹಲ್ಲೆಲೂಯಾ.